ಬೆಂಬಲ ಉಸ್ತುವಾರಿ ಸಚಿವರಿಗೆ ಧಿಕ್ಕಾರ. ಕಲಬುರಗಿ ಜಿಲ್ಲೆಯಲ್ಲಿ ಇವತ್ತಿನ ದಿವಸ ಏನು ಬಡ ಮಕ್ಕಳು ತಮ್ಮ ಭವಿಷ್ಯವನ್ನು ಕಟ್ಟಿಕೊಳ್ಳಲಿಕ್ಕೆ ಸರ್ಕಾರಿ ಒಂದು ಸೌಲಭ್ಯದ ಉಪಯೋಗ ಪಡ್ಕೊಂಡು ನಾವು ವಿದ್ಯಾವಂತರಾಗಿ ಏನರ ಮನೆತನಕ್ಕೆ ಊರಿಗೆ ರಾಜ್ಯಕ್ಕೆ ಹೆಸರು ತರಬೇಕು, ದೇಶಕ್ಕೆ ಹೆಸರು ತರಬೇಕು ಅಂತ ಏನರ ಸಾಧನೆ ಮಾಡ್ಬೇಕಂತ ಬಂದು ಇವತ್ತು ದಿವಸ ವಸತಿ ನಿಲಯಗಳಲ್ಲಿ ಒಂದು ಸರ್ಕಾರದ ಒಂದು ಸೌಲಭ್ಯ ಪಡೆದು ವಿದ್ಯಾಭ್ಯಾಸ ಮಾಡ್ತಿರ್ಬೇಕಾದ್ರೆ ಇವತ್ತು ದಿವಸ ಆ ವಿದ್ಯಾರ್ಥಿಗಳ ಅನ್ನಕ್ಕೆ ಕನ್ನ ಹಾಕುತ್ತಿರುವಂಥ ಗುತ್ತಿಗೆದಾರರು, ವಾರ್ಡನ್ಗಳು, ಡಿ ಅವರು ಮತ್ತು ಮೇಲು ವಿಚಾರಣಾಧಿಕಾರಿಗಳು ಮತ್ತು ದಯಾನಂದ್ ಅವರು ಯಾರು ಆಯುಕ್ತರು ಮತ್ತು ಅವರಿಗೆಲ್ಲ ಬೆಂಬಲವಾಗಿ ನಿಂತಿರುವಂಥ ಜಿಲ್ಲಾಧಿಕಾರಿಗಳು, ಸಿಒಗಳು, ಉಸ್ತುವಾರಿ ಸಚಿವರು ತಂಗಡಿಗೆ ಅವರಿಗೆ ಇವರೆಲ್ಲರಿಗೆ ನಾಚಿಕೆ ಬರಬೇಕು. This video is sponsored by Mahalakshmi Jewelers, Mannur Multi-Speciality Hospital, KBN University, Kebab Corner Restaurant and Banquets, Imran Silk House, Bharat Chicken, Archery Group of Institutions, and by Ideal with G. ಯಾಕಂದ್ರೆ ಇವತ್ತು ದಿವಸ ಒಬ್ಬ ವಾರ್ಡನ್ ಹೇಳುವಂತೆ 1 ಕೋಟಿ ರೂಪಾಯಿ ಬಜೆಟ್ ಬಂತಂದ್ರೆ ನಮಗೆ 40% ಕೊಡ್ತಾರೆ, 60% ಅವರೇ ಮಜಾ ಮಾಡ್ತಾರೆ. ಬಡ ಮಕ್ಕಳಿಗೆ ಅನ್ನ ಹಾಕ್ಲಿಕ್ಕೆ ಅದ್ರಾಗ ನಾವು ಉಳಿಸ್ಕೊಂಡು ಅದ್ರಾಗ ಏನು ಅನ್ನ ಹಾಕ್ಬೇಕು ನಮಗೆ ತಿಳಿತಿಲ್ಲ. ನಾವು ಮಾನವ ದೃಷ್ಟಿ ನೋಡ್ಬೇಕಾದ್ರೆ ರಾಜೀನಾಮೆ ಕೊಟ್ಟು ಹೋಗ್ಬೇಕಾಗ್ತಂತಾರೆ. ಇದು ಅನ್ಯಾಯದ ಪರಮಾವಧಿ ಇವ್ರು ಮಾಡ್ತಕ್ಕಂಥದ್ದು. ಆದರೂ ಕೂಡ ಇಂಥ ಗುತ್ತಿಗೆದಾರರಿಗೆ, ಇಂಥ DD ಅವರಿಗೆ, ಇಂಥ ವಾರ್ಡನ್ಗಳಿಗೆ, ಇಂಥ ತಾಲೂಕು ಅಧಿಕಾರಿಗಳಿಗೆ ಬೆಂಬಲ ಕೊಡ್ತಿರ್ತಕ್ಕಂಥ ಉಸ್ತುವಾರಿ ಸಚಿವರಾಗಿರ್ಬೋದು, ತಂಗಡಿಗರಾಗಿರ್ಬೋದು, ಮುಖ್ಯಮಂತ್ರಿಗಳಾಗಿರ್ಬೋದು, ಮುಂದಾದರೂ ತಮ್ಮ ಮಕ್ಕಳ ಭವಿಷ್ಯದ ದೃಷ್ಟಿಯಿಂದ ಹೇಳ್ತಾರಲ್ಲ ಮಾತು ಆಡಾಗ ಆಚಾರ ತಿನ್ನಕ್ಕೆ ಬದಲಿಕೆ ಅಂತ ಹಂಗೆ ಆಗಬಾರ್ದು. ಮಕ್ಕಳ ಭವಿಷ್ಯಕ್ಕೆ ಕಣ್ಣು ಹಾಕುವಂಥವ್ರಿಗೆ ಕೂಡಲೇ DD ಅವರಾಗಿರ್ಬೋದು, ಆರಿಫ್ ಮೊಹಮ್ಮದ್ ಆಗಿರ್ಬೋದು, ತಾಲೂಕು ಅಧಿಕಾರಿಗಳಾಗಿರ್ಬೋದು, ವಾರ್ಡನ್ಗಳು ಕೂಡಲೇ ಅವರನ್ನು ವಜಾಗೊಳಿಸಬೇಕು. ದಯಾನಂದ್ ಅವರನ್ನು ವರ್ಗಾವಣೆ ಮಾಡಬೇಕು ಆ ಕುರ್ಚಿಯಿಂದ. ಇದನ್ನೇನಾದರೂ ನೀವು ತಡೆ ಹಿಡಿದಿದ್ದೆ ಆದರೆ ನಾವು 2 ದಿವಸಗಳಲ್ಲಿ ಇದು ಸಮಸ್ಯೆ ಬಗೆಹರಿಸಲಿಲ್ಲ ಅಂದರೆ ಗ್ರಾಮೀಣ ಅಭಿವೃದ್ಧಿ ಹೋರಾಟ ಸಮಿತಿ, ಕಲ್ಯಾಣ ಕರ್ನಾಟಕ ಪ್ರತ್ಯೇಕ ರಾಜ್ಯ ಹೋರಾಟ ಸಮಿತಿ, ಹಿಂದೂ ಜಾಗೃತಿ ಸಮಿತಿ ಸೇರಿದಂತೆ ಸಮಾನ ಮನಸ್ಕರ ಸಂಘಟನೆಗಳು ಎಲ್ಲರೂ ಕೂಡಿ ನಾವು ಇಲ್ಲಿಂದ ಕಲಬುರಗಿಯಿಂದ ಬೆಳಗಾವಿ ಅಧಿವೇಶನ ಮುತ್ತಿಗೆ ಹಾಕಬೇಕಾದಂಥ ಎಚ್ಚರಿಕೆಯನ್ನು ತಮ್ಮ ಮಾಧ್ಯಮದ ಮುಖಾಂತರ ಉಸ್ತುವಾರಿ ಸಚಿವರಿಗೆ, ತಂಗಡಿಗೆ ಅವರಿಗೆ ಮತ್ತು ರಾಜ್ಯ ಸರ್ಕಾರ ಕೊಡ್ತಾ ಇದ್ದೀನಿ. ಕೂಡಲೇ ಜಿಲ್ಲಾಧಿಕಾರಿಗಳನ್ನು ಕಲಬುರಗಿಯಿಂದ ವರ್ಗಾವಣೆ ಮಾಡಬೇಕು ಅಂತೇಳಿ ತಮ್ಮ ಮೂಲಕ ಆಗ್ರಹ ಮಾಡ್ತಾರೆ. ಈ ವಿಚಾರ ಏನಾದರೂ ಜಿಲ್ಲಾ ಉಸ್ತುವಾರಿ ಸಚಿವರು ಅಥವಾ CM ಸಚಿವರು ಇವತ್ತಿನ ದಿವಸ ಎಲ್ಲರೂ ಬೆಳಗಾವಿ ಅಧಿವೇಶನದ ಟೀ ಕುಡಿದ ಕೇಸಿಂದ ಪಾರ್ಟಿ ಮಾಡ್ಲಕತ್ತಾರ. ರೈತರ ಬಗ್ಗೆ ಕಾಳಜಿ ಇಲ್ಲ, ಮಕ್ಕಳ ಬಗ್ಗೆ ಕಾಳಜಿ ಇಲ್ಲ. ಅವ್ರು ಸರ್ಕಾರ ಬಂದಿದ್ದೆ ಮಜಾ ಮಾಡ್ಲಕ್ಕ ಅನ್ನುವಂಥ ಒಂದು ಧೋರಣೆ ಹೊಂದ್ಯಾರ. ಇದು ಜನತೆ ನೆನಪಿನಲ್ಲಿ ಇಡ್ತಾರೆ. ಜನತೆಗೆ ಎಲ್ಲನೂ ಗೊತ್ತಾಗ್ಲತ್ತದ. ಇವ್ರಿಗೆ ಯಾವುದು ಬೇಕಾಗಿಲ್ಲ, ಮಕ್ಕಳ ಭವಿಷ್ಯ ಬೇಕಾಗಿಲ್ಲ, ರೈತರ ಭವಿಷ್ಯ ಬೇಕಾಗಿಲ್ಲ. ಇವ್ರಿಗೆ ಯಾವ ಕೆಲಸಕ್ಕೆ ಬರಲಾರ್ದು BJP ಅವರು ಕಾಂಗ್ರೆಸ್ನವರು ಇಬ್ಬರು ಕೂಡ ಒಂದೇ ಕೇಸಿಂದ ಕೆಲಸಕ್ಕೆ ಬರಲಾರ್ದ ವಿಷಯ ಚರ್ಚೆ ಮಾಡ್ತಾರೆ. ಆದರೆ ಯಾರನ್ನೂ ಕೂಡ ಜನದ ಪ್ರತಿನಿಧಿ ಅಲ್ಲಕ್ಕೆ ಅಯೋಗ್ಯರಾಗಿದ್ದಾರೆ. ಹಾಗೆ ಕೂಡಲೇ ಈ ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ಳಿಲ್ಲ ಅಂದ್ರೆ ವಿಧಾನಸೌಧ, ಸುವರ್ಣಸೌಧ ಬೆಳಗಾವಿ ಮುತ್ತಿಗೆ ಹಾಕೋದು ನಾವು ಖಚಿತ ಅಂತಕ್ಕಂಥ ಮಾಹಿತಿಯನ್ನು ತಮ್ಮ ಮಾಧ್ಯಮ ಮುಖಾಂತರ ಕೊಡ್ತಾ ಇದ್ದೀವಿ. MS ಪಾಟೀಲ್ ನರ್ಬಾಳ್, ಅಧ್ಯಕ್ಷರು, ಕಲ್ಯಾಣ ಕರ್ನಾಟಕ ಪ್ರತ್ಯೇಕ ರಾಜ್ಯ ಹೋರಾಟ ಸಮಿತಿ. This video is sponsored by Mahalakshmi Jewelers, Mannur Multi-Speciality Hospital, KBN University, Kebab Corner Restaurant and Banquets, Imran Silk House, Bharat Chicken, Archery Group of Institutions, and by Ideal with G.